ನೀವು ಮಾಡಿದ್ದೀರಿ. ಎಲ್ರಿಗೂ ಕೂಡ ಶುಭಾಶಯಗಳು. ಇಂದಿನ ಒಂದು ಶುಭ ಬೆಳಗಿನ ಸಮಯದಲ್ಲಿ ನಿಮ್ಮೊಂದಿಗೆ ನಾನು ಸೇರ್ಕೊಂಡಿರೋದು ಕೂಡ ನನಗೆ ತುಂಬಾ ಸಂತೋಷದ ಒಂದು ವಿಚಾರ. ಇವತ್ತಿನ ಸತ್ಸಂಗದ ಒಂದು ವಿಷಯ, ಒಂದು ವಿಶಿಷ್ಟವಾದ ಒಂದು ಶೀರ್ಷಿಕೆಯನ್ನ ಕೊಟ್ಟಿದ್ದೇನೆ. ಅವಧಾನಕ್ಕಾಗಿ ಬಹಳ ವಿಶೇಷವಾಗಿ ಹೇಳಬೇಕು ಒತ್ತಡ, ಆತಂಕ, ಭಯ, ಉದ್ವೇಗ ಇದೆಲ್ಲವೂ ಕೂಡ ಜಾಸ್ತಿ ಆಗಿದೆ. ಆಧುನಿಕ ಯುಗದಲ್ಲಿ ಎಲ್ಲ ಕಡೆ ಸ್ಪರ್ಧಾತ್ಮಕವಾದ ಯುಗ ಇದು. ಸ್ಪರ್ಧೆಯ ಕಾರಣದಿಂದಾಗಿ ಇವೆಲ್ಲವೂ ಕೂಡ ಉಂಟಾಗಿದೆ. ಸಾವಧಾನತೆ ಅನ್ನೋದೇ ಎಲ್ಲೂ ಕೂಡ ಇಲ್ಲವಾಗಿದೆ. ಸಾವಕಾಶವಾಗಿ ನಾವು ಏನೆಲ್ಲವನ್ನ ಮಾಡಬೇಕು ಅದನ್ನ ನಾವು ಮಾಡ್ತಾ ಇಲ್ಲ, ಎಲ್ಲವೂ ಗಡಿಬಿಡಿಯಾಗಿದೆ. ಹಾಗಾದ್ರೆ ಸಾವಧಾನತೆ ಅಂತಂದ್ರೇನು? ಅವಧಾನ ಸಹಿತ ಸಾವಧಾನ ಅಂತಂದ್ರೆ ಅವಧಾನ ಸಹಿತ. ಅವಧಾನ ಅಂತಂತಂದ್ರೆ ಗಮನಿಸಿ ಮಾಡುವಂಥದ್ದು ಅಂತ. ಉಸಿರನ್ನ ಗಮನ ಹರಿಸೋದ್ರ ಮೂಲಕ, ಉಸಿರನ್ನ ನಾವು ಅವಧಾನ ಮಾಡೋದ್ರ ಮೂಲಕ, ಉಸಿರಾವಧಾನ ಅಂತ ನಾವು ಹೇಳ್ತೀವಿ. ಈ ಉಸಿರಾವಧಾನ ಅನ್ನೋದು ಕೂಡ ಒಂದು ಕಲೆ. ಅವಧಾನ ಕಲೆ ಅಂತ ಅನ್ನೋದ್ರ ಬಗ್ಗೆ ನೀವು ಕೇಳಿರ್ಬೋದು. ಉಸಿರಾವಧಾನದ ಬಗ್ಗೆ ನಾನು ಹೇಳೋದಕ್ಕೆ ಮುಂಚೆ ಅವಧಾನ ಕಲೆ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ನೀವು ಎರಡು ಪದಗಳನ್ನು ಕೇಳಿರ್ಬೋದು, ಅಷ್ಟಾವಧಾನ, ಶತಾವಧಾನ ಅಂತ ಹೇಳಿ. ಕೃಷ್ಣದೇವರಾಯನ ಕಾಲದಲ್ಲಿ ದೊಡ್ಡ ದೊಡ್ಡ ಪಂಡಿತರು ಇದ್ರು, ಅವಧಾನಿಗಳು ಅಂತ ಅವರನ್ನ ಕರೀತಾರೆ. ಅವಧಾನ ಕಲೆ ಅಂತಂದ್ರೆ ಏಕಕಾಲದಲ್ಲಿ ಹಲವಾರು ಕಡೆ ಏಕಾಗ್ರತೆಯನ್ನ, ಅಂದ್ರೆ ಗಮನವನ್ನ ಇಟ್ಕೊಂಡು ಏನೆಲ್ಲ ತಮ್ಮ ಅರಿವಿಗೆ ಬರ್ತಕ್ಕಂಥದ್ದು ಚಾಣಾಕ್ಷತನದಿಂದ, ಬುದ್ಧಿವಂತಿಕೆಯಿಂದ ಕವನಗಳನ್ನ ರಚನೆ ಮಾಡೋದು, ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂಥದ್ದು, ಶಬ್ದಗಳು ಏನೆಲ್ಲ ಆಗಿದೆ ಅಂತ ಅನ್ನೋದನ್ನ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಎಷ್ಟು ಬಾರಿ ಆ ಒಂದು ಶಬ್ದ ಬಂದಿದೆ ಅಂತ ಹೇಳಿ ನೆನಪಿಟ್ಕೊಂಡು ಹೇಳುವಂಥದ್ದು, ಆಶುಕವಿತೆಯನ್ನ ಮಾಡುವಂಥದ್ದು, ಇದೆಲ್ಲವೂ ಕೂಡ ಅವಧಾನ ಕಲೆ ಅಂತೇಳಿ ಕರಿತಿದ್ರು. ಅಷ್ಟಾವಧಾನ ಅಂತಂದ್ರೆ 8 ರೀತಿಯಲ್ಲಿ ಅವರು ಏಕಕಾಲದಲ್ಲಿ ಅವಧಾನ ಕಲೆಯನ್ನ ನಡೆಸ್ಕೊಡ್ತಾ ಇದ್ರು ಪಂಡಿತರು. ಬಹಳ ವಿಶೇಷವಾದ ಬುದ್ಧಿವಂತಿಕೆ ಇದಕ್ಕೆ ಬೇಕಿತ್ತು. ಅದಕ್ಕೆ ಅವರನ್ನ ಅವಧಾನಿಗಳು ಅಂತ ಕರೀತಿದ್ರು. ಶತಾವಧಾನಿಗಳ ಬಗ್ಗೆ ಹೇಳಬೇಕು ಅಂತಂದ್ರೆ 100 ಕಡೆಯಿಂದ 100 ಜನ ಪ್ರಶ್ನೆ ಕೇಳಿದ್ರು, ಯಾರು ಏನ್ ಪ್ರಶ್ನೆ ಕೇಳಿದ್ರು ಕೂಡ ಹೇಳೋದು, ಆಶುಕವಿತೆಯನ್ನ ರಚನೆ ಮಾಡಿ ಹೇಳೋದು, ಬಹಳ ಬುದ್ಧಿವಂತಿಕೆಯಿಂದ ಹೇಳೋದು. ಅಂದ್ರೆ ಅದಕ್ಕೆ ವಿಶೇಷವಾದ ಒಂದು ಗಮನ ಹರಿಸ್ತಕ್ಕಂತ ಒಂದು ಕಲೆ ಇರಬೇಕು, ಅದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ನಾವು ಇಲ್ಲಿ ಇವತ್ತು ಜೀವನದಲ್ಲಿ ಮನೋತಲ್ಲೀನತೆ ಅಂದ್ರೆ ಮೈಂಡ್ಫುಲ್ನೆಸ್ ಅಂತ ಒಂದು ಪದ ಇದೆ. ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಆ ಮನೋತಲ್ಲೀನತೆಯನ್ನ ಇಟ್ಕೊಂಡಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ, ಕೆಲಸ ಯಶಸ್ವಿಯಾಗಿ ಸಾಧ್ಯ ಆಗುತ್ತೆ. ಇವತ್ತು ಮೈಂಡ್ಫುಲ್ನೆಸ್ ಇಲ್ಲದೆ ಇರೋ ಕಾರಣದಿಂದಾಗಲೇ ಬಹಳ ಕಡೆ ತೊಂದರೆ ತಾಪತ್ರೆಗಳು ನಮಗೆ ಜೀವನದಲ್ಲಿ ಎದುರಾಗುತ್ತೆ. ಬೆಳಗಿನಿಂದ ಸಂಜೆ ತನಕ, ರಾತ್ರಿ ತನಕ, ನಾವು ಮಲಗೋ ತನಕ ನಾವು ಮಾಡ್ತಕ್ಕಂಥ ಕೆಲಸ, ನಾವು ಭೇಟಿ ಮಾಡ್ತಕ್ಕಂಥ ವ್ಯಕ್ತಿಗಳ ಹೇಳೋ ಮಾತುಗಳಾಗ್ಲಿ, ಭಾಗವಹಿಸ್ತಕ್ಕಂಥ ಕೆಲಸಗಳಾಗ್ಲಿ, ಎಲ್ಲದರಲ್ಲೂ ಕೂಡ ನಮಗೆ ಸಾವಧಾನತೆ ಅಂತ ಅನ್ನೋ ಕೊರತೆ ಇದೆ ಇವತ್ತು. ಆ ಸಾವಧಾನತೆ ನಮಗೆ ಬರಬೇಕು ಅಂತಂದ್ರೆ ನಾವು ಉಸಿರನ್ನ ಅವಧಾನ ಮಾಡಬೇಕು, ಉಸಿರನ್ನ ಗಮನಿಸ್ಬೇಕು. ಅದಕ್ಕೋಸ್ಕರ ಉಸಿರಾವಧಾನ ಅಂತ ಅನ್ನೋದು ಬಹಳ ಬಹಳ ಮುಖ್ಯ ಆಗತ್ತೆ. ನಮ್ಮ ಜನಕ್ಕೆ ಗಮನಿಸೋದು ಅಂತಂತಂದ್ರೆ ಏನು, ಗಮನ ಅಂತಂದ್ರೆ ಏನು ಅನ್ನೋದು ಬಹಳ ಜನಕ್ಕೆ ಅರ್ಥ ಆಗಲ್ಲ. ವಿಶೇಷವಾಗಿ ಹೊಸ ಧ್ಯಾನಿಗಳಿಗೆ ಧ್ಯಾನ ಮಾಡು ಅಂತಂದ್ರೆ ಏನು ಧ್ಯಾನ ಅಂತಂದ್ರೆ, ಧ್ಯಾನ ಯಾಕೆ ಮಾಡಬೇಕು, ಧ್ಯಾನದ ಏನು ಪ್ರಯೋಜನ ಅಂತ ಉಪಯೋಗ ಅಂದ್ರೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಆಗ ನಾವು ಅವ್ರಿಗೆ ಹೇಳ್ಬೇಕಾದ್ದು ಏನು ಅಂತಂದ್ರೆ, ಜೀವನದಲ್ಲಿ ಸಾಕಷ್ಟು ನಾವು ಕಾರ್ಯಚಟುವಟಿಕೆಗಳನ್ನ ಸದಾ ಮಾಡ್ತಾ ಇರ್ತೀವಿ, ಆದ್ರೆ ಮನಸ್ಸು ಎಲ್ಲೆಲ್ಲೋ ಚಂಚಲವಾಗಿರುತ್ತೆ. ಚಂಚಲ ಚಿತ್ತವನ್ನ ನಾವು ಏಕಾಗ್ರತೆಗೆ ತರಬೇಕು ಮೊದಲು.
ತದನಂತರ ನಾವು ಶೂನ್ಯ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥ ಪ್ರಾಕ್ಟೀಸ್ ಅಭ್ಯಾಸವನ್ನ ಮಾಡಿದಾಗ ನಂತರದಲ್ಲಿ ನಾವು ಯಾವುದೇ ಕೆಲಸವನ್ನ ಮಾಡಲಿ ಪ್ರತಿನಿತ್ಯ ನಮಗೆ ಈ ಅವಧಾನ ಅಂತ ಅನ್ನೋದು ಸಾವಧಾನ ಅಂತ ಅನ್ನೋದು ಕುದುರುತ್ತೆ. ಇದು ಅಭ್ಯಾಸ ಮಾಡ್ತಕ್ಕಂಥದ್ದು, ಇದೊಂದು ಕಲೆ. ಇದು ದಿಸ್ ಇಸ್ ಎನ್ ಆರ್ಟ್. ಆರ್ಟ್ ಅಂತಂದ್ರೆ ಏನು? ಅನುಕರಿಸುವಂಥದ್ದು. ಒಬ್ರು ಮಾಡ್ತಾ ಇದ್ದಾರೆ, ನಾವು ಅವರ ರೀತಿಯನ್ನೇ ಕಲ್ತುಕೊಂಡು ಅವರ ರೀತಿಯಲ್ಲೇ ಅನುಕರಣೆ ಮಾಡ್ತಕ್ಕಂಥದ್ದು. ಪತ್ರಿ ಸರ್ ನಮಗೆ ಮಾಡಿ ತೋರಿಸಿದ್ದಾರೆ, ಹೇಳಿ ತೋರಿಸಿದ್ದಾರೆ, ಅನುಕರಿಸಬೇಕು, ನಾವು ಅದನ್ನ ಅನುಸರಿಸಬೇಕು, ಅನುಕರಿಸಬೇಕು. ಈ ಅನುಸರಣೆ ಮತ್ತೆ ಅನುಕರಣೆ ಇದೆಯಲ್ಲ, ಇದರಿಂದ ನಾವು ಸಾವಧಾನತೆಯನ್ನ ಗಳಿಸ್ತೀವಿ ಅಂತ ಅನ್ನೋದು. ಅವ್ರಿಗೆ ಬಂದಿದೆ, ನಮಗೆ ಯಾಕೆ ಬರಲ್ಲ? ನಮಗೂ ಕೂಡ ಬರುತ್ತೆ. ಹೊಸ ಧ್ಯಾನಿಗಳಿಗೆ ನಾನು ವಿಶೇಷವಾಗಿ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ನಮ್ಮ ಬದುಕಿನಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳಲ್ಲಿ ನಾವು ಒಂದು ತಲ್ಲೀನತೆ, ಮನೋತಲ್ಲೀನತೆಯನ್ನ ಇಟ್ಕೋಬೇಕಾಗತ್ತೆ. ಇಟ್ಕೊಂಡ್ರೆ ಮಾತ್ರ ಆ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ಅದು ಕೌಟುಂಬಿಕ ಜೀವನ ಇರ್ಬೋದು, ಔದ್ಯೋಗಿಕ ಜೀವನ ಇರ್ಬೋದು, ವಿದ್ಯಾರ್ಥಿ ಜೀವನ ಇರ್ಬೋದು, ಅಥವಾ ಲೌಕಿಕ ಅಲೌಕಿಕ ಬದುಕಿರ್ಬೋದು, ಯಾವುದೇ ಇರ್ಬೋದು. ಎಚ್ಚರಿಕೆ ಸ್ಥಿತಿಯಲ್ಲಿ ನಾವು ಇದ್ದು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಸಾವಧಾನತೆ ಅಂತ ಅನ್ನೋದು, ಮನೋತಲ್ಲೀನತೆ, ಮೈಂಡ್ಫುಲ್ನೆಸ್ ಅಂತ ಅನ್ನೋದು ಬರಬೇಕು ಅಂತಂದ್ರೆ ನಾವು ಉಸಿರಾವಧಾನವನ್ನ ಮೊದಲು ಮಾಡಬೇಕು. ಆ ಕಲೆಯನ್ನ ನಾವು ಕಲ್ತ್ಕೊಳ್ಬೇಕು. ಹಾಗಾಗಿ ಇವತ್ತಿನ ಶೀರ್ಷಿಕೆ ಸಾವಧಾನಕ್ಕಾಗಿ ಉಸಿರಾವಧಾನ ಅಂತ ಹೇಳಿ. ಈ ಎಲ್ರು ಬಹಳ ಹೇಳ್ತಾರೆ, ಏನಾದ್ರು ಕೆಲಸ ಸಾವಕಾಶವಾಗಿ ಮಾಡಪ್ಪ, ಸಾವಧಾನವಾಗಿ ಮಾಡಪ್ಪ, ಆರಾಮವಾಗಿ ಮಾಡು ಅಂತ ಹೇಳ್ತಾರೆ. ಆದ್ರೆ ಈ ಆರಾಮವಾಗಿ ಮಾಡುವಂಥದ್ದು ನಮಗಿಲ್ಲ. ಎಲ್ಲ ಕಡೆ ಉದ್ವೇಗ ಯಾಕಿದೆ ಅಂತಂತಂದ್ರೆ, ಸಾವಧಾನತೆ ಬಗ್ಗೆ ನಮ್ಗೆ ಗಮನವೇ ಇಲ್ಲ. ಈ ಸಾವಧಾನತೆಯನ್ನ ನಾವು ಅಭ್ಯಾಸ ಮಾಡಬೇಕು ಅಂತಂದ್ರೆ ನಮಗೆ ಸುಲಭವಾದ ಮಾರ್ಗ ಇರೋದು ಉಸಿರಿನ ಅವಧಾನ, ಉಸಿರನ್ನ ಗಮನ ಹರಿಸ್ತಕ್ಕಂಥದ್ದು. ಏನಾಗುತ್ತೆ ಉಸಿರನ್ನ ಗಮನ ಹರಿಸಿದ್ರೆ ಅಂತಂದ್ರೆ, ನಿತ್ಯ ಜೀವನದಲ್ಲಿ ಜಾಗೃತ ಸ್ಥಿತಿಯಲ್ಲಿ ಇದ್ದಾಗ ನಾವು ಪ್ರತಿಯೊಂದು ಕೆಲಸ ಮಾಡುವಾಗ ಹಲವಾರು ಆಲೋಚನೆಗಳು ಬರುತ್ತೆ. ಹಲವಾರು ಆಲೋಚನೆಗಳನ್ನ ತೆಗೆದು ನಾವು ಮಾಡ್ತಾ ಇರತಕ್ಕಂಥ ಕೆಲಸದ ಏಕ ಆಲೋಚನೆಗೆ ನಾವು ಬರಬೇಕು. ಏಕ ಆಲೋಚನೆಯನ್ನೇ ಇಟ್ಕೊಳ್ಬೇಕು. ಮತ್ತೆ ಆ ಕೆಲಸ ಆದ್ಮೇಲೆ ಮತ್ತೆ ಆಲೋಚನೆಗಳ ಹಿಂದೆ ನಾವು ಬೀಳದೆ ಉಸಿರನ್ನ ನಾವು ಗಮನ ಹರಿಸ್ತಾ ಇದ್ರೆ ಹಲವಾರು ಆಲೋಚನೆಗಳಿರಲ್ಲ. ನಾವು ಏನು ಮಾಡ್ತಾ ಇದ್ದೀವಿ ಏಕ ಆಲೋಚನೆ, ಅದನ್ನ ನಾವು ಏಕಾಗ್ರತೆ ಅಂತ ಕರಿತೀವಿ. ಈ ಏಕಾಗ್ರತೆ ಅಂತ ಅನ್ನೋದು ಒಂದು ಮನಸ್ಸಿನ ಸ್ಥಿತಿ. ಇದು ಮತ್ತೆ ಎಚ್ಚರದ ಸ್ಥಿತಿ ಅಂತ ಅನ್ನೋದು ಮನಸ್ಸಿನ ಒಂದು ಸ್ಥಿತಿ. ಏಕಾಗ್ರತೆಯ ಸ್ಥಿತಿ ಅನ್ನೋದು ಒಂದು ಮನಸ್ಸಿನ ಸ್ಥಿತಿ. ಶೂನ್ಯ ಸ್ಥಿತಿ ಅಂತ ಅನ್ನೋದು ಕೂಡ ಮನಸ್ಸಿನ ಸ್ಥಿತಿ. ಈ ಮನಸ್ಥಿತಿಯನ್ನ ನಾವು ಸುಧಾರಿಸ್ಕೊಳ್ಬೇಕು, ಮನಸ್ಥಿತಿಯನ್ನ ನಾವು ಬದಲಾಯಿಸ್ಕೊಳ್ಬೇಕು ಅಂತಂದ್ರೆ ಕೆಲವು ತಂತ್ರಗಳನ್ನ ನಾವು ಮಾಡ್ಬೇಕಾಗತ್ತೆ. ಅಂದ್ರೆ ಮಾಡೋದು ಅಂತಂದ್ರೆ ತಂತ್ರ ಅಂತಂದ್ರೆ ಮಾಡೋ ಕೆಲಸ. ತಂತ್ರ ಏನೋ ಒಂದು ಮಾಡಿದ್ರೆ ಇನ್ನೇನೋ ಒಂದು ಆಗುತ್ತೆ ಅಂತ. ಬಹಳ ವರ್ಷಗಳಿಂದ, ಬಹಳ ಜನ್ಮಗಳಿಂದ, ಬಹಳ ಜೀವಿತಾವಧಿಗಳಿಂದ ನಾವು ಶಾಂತಿಯನ್ನು ಗಳಿಸೋದಿಕ್ಕೆ, ಏಕಾಗ್ರತೆಯನ್ನು ಗಳಿಸೋದಿಕ್ಕೆ ಏನೆಲ್ಲವನ್ನು ಮಾಡ್ತೀವಿ. ಆದ್ರೆ ಮಾಡ್ಬೇಕಾದ್ದನ್ನ ನಾವು ಸುಲಭವಾಗಿ ಆಗುವಂತ ಕೆಲಸನ ನಾವು ಮಾಡೋದಿಲ್ಲ. ಈಗ ಹಲವಾರು ಆಲೋಚನೆಗಳಿಂದ ಏಕ ಆಲೋಚನೆಗೆ ಬರೋದಿಕ್ಕೆ ಸುಲಭವಾದ ವಿಧಾನ ಅಂತಂದ್ರೆ ಉಸಿರಾಟವನ್ನ ಗಮನ ಹರಿಸುವಂಥದ್ದು. ನಾವು ಹಲವಾರು ಮಾನಸಿಕ ಚಟುವಟಿಕೆಗಳನ್ನ ಮಾಡ್ತೇವೆ. ಪೂಜೆ, ಜಪ, ತಪ, ಸ್ತೋತ್ರ, ನಾಮಸ್ಮರಣೆ, ಆಕಾರ ಕಲ್ಪನೆ, ಇನ್ನೆಲ್ಲವನ್ನ ಮಾಡ್ತೇವೆ. ಜನ್ಮ ಜನ್ಮಾಂತರಗಳಿಂದ ಮಾಡ್ಕೊಂಡು ಬಂದಿದ್ದೇವೆ. ಆದ್ರೆ ಅದೆಲ್ಲವೂ ಕೂಡ ಕೇವಲ ಒಂದು ಆಲೋಚನೆಯಲ್ಲಿ, ಅಂದ್ರೆ ಏಕಾಗ್ರತೆಯ ಮನಸ್ಥಿತಿಯಲ್ಲಿ ಮುಕ್ತಾಯ ಆಗುತ್ತೆ ಹೊರತು ನಾವು ಶೂನ್ಯ ಸ್ಥಿತಿಗೆ ತಲುಪೋದಿಕ್ಕೆ ಸಾಧ್ಯ ಆಗೋದಿಲ್ಲ, ಆಗ್ತಾ ಇಲ್ಲ. ಅದು ನೀವು ಜನ್ಮಾಂತರ ಮಾಡಿ, ಎಷ್ಟೇ ಮಾಡಿ, ನಾಮಸ್ಮರಣೆ ಇರ್ಬೋದು, ಜಪ ಇರ್ಬೋದು, ಅದು ಏಕಾಗ್ರತೆ ಅಂತ ಅನ್ನೋದು ತಂದು ಕೊಡುತ್ತೆ ನಮಗೆ. ನಮ್ಮ ಮನಸ್ಸಿನ ಸ್ಥಿತಿ ಏಕಾಗ್ರತೆಗೆ ಬರುತ್ತೆ. ಆದರೆ ಏಕಾಗ್ರತೆಯನ್ನು ದಾಟಿ ನಾವು ಶೂನ್ಯ ಸ್ಥಿತಿಗೆ ಹೋಗುವಂಥದ್ದೇ ನಿಜವಾದ ಧ್ಯಾನಸ್ಥ ಸ್ಥಿತಿ, ಅದೇ ತಪಸ್ಸು. ಅದನ್ನ ನಾವು, ಆ ಕಲೆಯನ್ನ ನಾವು ಕರಗತ ಮಾಡ್ಕೊಳ್ಬೇಕು ಅಂತಂತಂದ್ರೆ ಆರಂಭದಲ್ಲಿ ಮನಸ್ಥಿತಿಯನ್ನ ಏಕಾಗ್ರತೆಗೆ ತರಬೇಕು. ಏಕಾಗ್ರತೆಗೆ ತರೋದಕ್ಕೆ ಯಾವುದಾದ್ರೂ ಒಂದು ಧಾರಣವನ್ನ ನಾವು ಮಾಡಬೇಕು. ಯೋಗದಲ್ಲಿ ಹೇಳ್ತಾರೆ ಧಾರಣ ಅಂತ ಹೇಳಿ. ನಾವು ಧರಿಸ್ಕೊಳ್ಬೇಕು ಯಾವುದಾದ್ರೂ ಒಂದು ಆಭರಣಗಳನ್ನ ಹೇಗೆ ನಾವು ಧರಿಸ್ಕೊಂಡು ಇಟ್ಕೊಳ್ತೇವೆ, ಹಾಗೆ ಇಟ್ಕೊಳ್ಬೇಕು. ಒಂದು ಮನಸ್ಸಿನ ಒಳಗಡೆ ಏನಾದ್ರೂ ಒಂದನ್ನ ಇಟ್ಕೊಳ್ಬೇಕು ಅಂತ. ಹಾಗಾಗಿ ಅವ್ರಿಗೆ ಇಷ್ಟ ಬಂದಂತ ಯಾವುದೋ ಒಂದನ್ನ ಇಟ್ಕೊಳ್ತಾರೆ. ಒಂದು ಜಪ ಇಟ್ಕೊಳ್ಬಹುದು, ಒಂದು ನಾಮಸ್ಮರಣೆ ಇಟ್ಕೊಳ್ಬಹುದು. ಹಾಗೆ ಧಾರಣವನ್ನ ಮಾಡ್ತಾರೆ. ಈ ಧಾರಣವನ್ನ ಮಾಡೋದ್ರ ಮೂಲಕ ಏಕಾಗ್ರತೆಯಲ್ಲಿ ನಮ್ಮ ಒಂದು ಇದು ಮುಕ್ತಾಯ ಆಗೋಗುತ್ತೆ. ಆದರೆ ಉಸಿರನ್ನ ಧಾರಣೆ ಮಾಡೋದ್ರ ಮೂಲಕ, ಉಸಿರಾವಧಾನವನ್ನ ಮಾಡೋದ್ರ ಮೂಲಕ, ಉಸಿರನ್ನ ನಿರಂತರವಾಗಿ ಗಮನಿಸೋದ್ರ ಮೂಲಕ ಬೇರೆ ಎಲ್ಲಕ್ಕೂ ಹೋಲಿಸಿದ್ರೆ ವಿಶೇಷವಾದ ಒಂದು ಅನುಕೂಲ ಒಂದಿದೆ. ನಾವು ಅದನ್ನ ಅರಿತುಕೊಳ್ಬೇಕು. ಉಸಿರನ್ನ ಗಮನ ಹರಿಸೋದು ಏಕಾಗ್ರತೆಗೆ ಆರಂಭದಲ್ಲಿ ಕಾರಣ ಆದರೂ ಕೂಡ
ತದನಂತರದಲ್ಲಿ ಅದು ಏಕಾಗ್ರತೆಯಿಂದ ಶೂನ್ಯ ಸ್ಥಿತಿಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಬೇರೆ ಯಾವುದೂ ಕೂಡ ನಮಗೆ ಶೂನ್ಯ ಸ್ಥಿತಿಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡೋಲ್ಲ. ಯಾಕೆ ಅಂತಂದ್ರೆ ಆಕಾರ ಕಲ್ಪನೆ, ನಾಮಸ್ಮರಣೆ, ಮಂತ್ರ ಪಠಣ, ಜಪ ಈ ಎಲ್ಲವೂ ಕೂಡ ಕಣ್ಣು ಮುಚ್ಕೊಂಡು ನಾವು ಮಾಡಿದ್ರೂ ಕೂಡ ಅದು ನಮಗೆ ಏಕಾಗ್ರತೆ ತಂದುಕೊಟ್ಟ ನಂತರ ಶೂನ್ಯ ಸ್ಥಿತಿಗೆ ಹೋಗೋದಕ್ಕೆ ಬಿಡೋದಿಲ್ಲ. ಯಾಕೆ ಅಂತಂದ್ರೆ ಇವೆಲ್ಲವೂ ಕೂಡ ಮಾನಸಿಕ ಚಟುವಟಿಕೆಗಳು. ಅಂದ್ರೆ ಮನಸ್ಸಿಟ್ಟು ನಾವು ಮಾಡ್ತೇವೆ, ಮನಸ್ಸನ್ನ ಇಟ್ರೇನೆ ಅಲ್ಲಿ ಕೆಲಸ ಮುಂದಕ್ಕೆ ಹೋಗೋದು. ಆದ್ರೆ ಆ ಮನಸ್ಸು ಶೂನ್ಯ ಸ್ಥಿತಿಗೆ ಹೋಗೋದಕ್ಕೆ ಅವಕಾಶವೇ ಇಲ್ಲ. ಆದ್ರಿಂದ ಒಂದು ಮನಸ್ಥಿತಿ ನಮ್ದು ಏಕಾಗ್ರತೆಗೆ ಬರುತ್ತೆ ಹೊರತು ಶೂನ್ಯ ಸ್ಥಿತಿಗೆ ಹೋಗಕ್ಕಾಗಲ್ಲ. ಆದ್ರೆ ಉಸಿರಾಟದ ಮೇಲೆ ಗಮನ ಹರಿಸಿದಾಗ ನಾವು ಮನಸ್ಸಿಟ್ಟು ಮಾಡುವಂತ ಕೆಲಸ ಅಲ್ಲ, ಅದು ತಾನಾಗೇ ನಡೆಯುತ್ತಾ ಇರತಕ್ಕಂಥ ಕೆಲಸ, ಸಹಜವಾಗಿ ಆಗ್ತಾ ಇರತಕ್ಕಂಥ ಕೆಲಸ. ಅದನ್ನ ನಾವು ಗಮನ ಹರಿಸೋದ್ರ ಮೂಲಕ ಏಕಾಗ್ರತೆಗೆ ಬಂದು ತದನಂತರ ಮನಸ್ಸು ಅದರ ಮೇಲೆ ನಿಲ್ಲುವಂತಹ ಅವಶ್ಯಕತೆ ಇರೋದಿಲ್ಲ. ತಾನಾಗೆ ಕೂಡ ಸಹಜ ಸ್ಥಿತಿಗೆ ನಾವು ಮರಳುತ್ತೇವೆ. ನಮ್ಮ ಆಧ್ಯಾತ್ಮಿಕ ಸ್ಥಿತಿಗೆ ನಾವು ಹೊರಟೋಗ್ತೇವೆ. ಮನಸ್ಸು ಅಂತ ಅನ್ನೋದು ತಾನಾಗೆ ಅದನ್ನ ಬಿಟ್ಟುಕೊಟ್ಬಿಡುತ್ತೆ. ಏಕಾಗ್ರತೆಯಿಂದ ನಾವು ಶೂನ್ಯ ಸ್ಥಿತಿಗೆ ಹೋದಾಗ ಅದೇ ನಿಜವಾದ ಮನಸ್ಥಿತಿ, ಧ್ಯಾನಸ್ಥ ಸ್ಥಿತಿ. ಈ ಮನಸ್ಥಿತಿ ನಾವು ಆ ಕಲೆ ಇದೆಯಲ್ಲ, ಆ ಕಲೆಯನ್ನ ನಾವು ಕರಗತ ಮಾಡ್ಕೊಳ್ಬೇಕು ಅಂತಂದ್ರೆ ಆರಂಭದಲ್ಲಿ ಜಾಗೃತ ಸ್ಥಿತಿಯಿಂದ ಏಕಾಗ್ರತ ಸ್ಥಿತಿಗೆ ಬರ್ತೀವಿ, ಏಕಾಗ್ರತ ಸ್ಥಿತಿಯಿಂದ ಶೂನ್ಯ ಸ್ಥಿತಿಗೆ ಹೋಗ್ಬೇಕು. ಈ ಮೂರು ಸ್ಥಿತಿಗಳನ್ನು ಒಂದು ಹಂತವಾಗಿ ನಾವು ದಾಟಬೇಕಾದ್ರೆ ಉಸಿರನ್ನ ನಾವು ಒಂದು ವಾಹನವನ್ನಾಗಿ ಮಾಡ್ಕೊಳ್ಬೇಕು. ಅದಕ್ಕೆ ಪತ್ರಿಜಿಯವರು ಹೇಳ್ತಾರೆ, ಉಸಿರೇ ಗುರು. ಈ ಉಸಿರು ಅಂತ ಅನ್ನೋದು ಚೈತನ್ಯ ಶಕ್ತಿಯನ್ನ, ಹೊರಗಿನ ಚೈತನ್ಯ ಶಕ್ತಿಯನ್ನ ನಮ್ಮ ಒಳಗಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ವಾಹನ. ಆ ವಾಹನದಲ್ಲಿ ನಾವು ಕುಳಿತು ಪ್ರಯಾಣವನ್ನ ಮಾಡೋದ್ರ ಮೂಲಕ ಅಂತರ್ ಪ್ರಯಾಣವನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂತರ್ ಪ್ರಯಾಣವನ್ನು ಮಾಡುವಾಗ ಅನೇಕ ಆಲೋಚನೆಗಳು ತಾನಾಗೇ ಇಲ್ಲವಾಗಿ ಏಕ ಆಲೋಚನೆಗೆ ಬರುತ್ತೆ. ಅದು ಉಸಿರಾಟದ ಮೇಲೆ ಗಮನ, ಉಸಿರಾವಧಾನ, ಉಸಿರಿನ ಮೇಲೆ ಅವಧಾನ, ಮನೋತಲ್ಲೀನತೆ. ಅದು ಬಂದಾಗ ನಮ್ಮ ಮನಸ್ಥಿತಿ ಬದಲಾಗುತ್ತೆ. ಹಲವು ಆಲೋಚನೆಗಳಿಂದ ಏಕ ಆಲೋಚನೆಗೆ ನಾವು ಬದಲಾಗ್ತೇವೆ. ಏಕ ಆಲೋಚನೆಗೆ ಬದಲಾದ ತಕ್ಷಣ ತೈಲ ಧಾರೆಯಂತೆ, ಅಂದ್ರೆ ಒಂದು ಎಣ್ಣೆಯನ್ನ ನಾವು ಸುರಿಯುವಾಗ ಹೇಗೆ ನಿರಂತರವಾಗಿ ಇದು ಬೀಳುತ್ತೆ, ಎಲ್ಲಿಯೂ ಕೂಡ ಅದು ಕತ್ತರಿಸಲ್ಪಡಲ್ಲ, ಅದು ಧಾರೆಯಾಗಿ ಏಕಧಾರೆಯಾಗಿ ಹರಿತಾ ಇರುತ್ತೆ. ಹಾಗೆ ನಮ್ಮ ಮನಸ್ಸನ್ನ ನಿರಂತರವಾಗಿ ಉಸಿರಾಟದ ಮೇಲೆ ಇರಿಸ್ಬೇಕು. ನಾವು ಉಸಿರನ್ನೇ ಗಮನಿಸ್ಬೇಕು. ಉಸಿರಾವಧಾನದಲ್ಲಿ ನಾವು ತಲ್ಲೀನರಾಗಬೇಕು. ಉಸಿರು ಒಳಗಡೆ ಬರ್ತಾ ಇದೆ, ಉಸಿರು ಹೊರಗಡೆ ಹೋಗ್ತಾ ಇದೆ ಅಂತ ಅನ್ನೋದಷ್ಟೇ ನಾವು ಉಸಿರಿನ ಜೊತೆ ಒಂದಾಗಬೇಕು. ಉಸಿರೇ ನಾವಾಗಬೇಕು. ತೈಲ ಧಾರೆಯಂತೆ ನಾವು ಅದನ್ನ ಗಮನಿಸ್ಬೇಕು. ಅದು ನಿಜವಾದ ಉಸಿರಾವಧಾನ. ಅಂತ ಒಂದು ಅವಧಾನ ಕಲೆಯನ್ನ ನಾವು ಕಲಿಬೇಕು ಅಂತಂತಂದ್ರೆ ಆರಂಭದಲ್ಲಿ ಇದು ಬ್ಯಾಲೆನ್ಸಿಂಗ್ ಕಲಿಯೋ ತರ, ಸೈಕಲ್ ತುಳಿಯೋದನ್ನ ಬ್ಯಾಲೆನ್ಸಿಂಗ್ ಕಲಿಯೋ ತರ ನಾವು ಅದನ್ನ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡ್ತಾನೆ ನಮಗೆ ಅದು ಕಲೆ ಕರಗತವಾಗುತ್ತೆ. ಯಾವುದೇ ಬದುಕಿನಲ್ಲಿ ಕಲೆಗಳಾದ್ರೂ ಕೂಡ, ಆರ್ಟ್ ಅಂತ ನಾವೇನು ಹೇಳ್ತೀವಿ, ಆರ್ಟ್ ಅಪೀಲ್ಸ್ ಟು ಹಾರ್ಟ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ನಾವು. ಹೃದಯಕ್ಕೆ ಸಂಬಂಧಪಡುತ್ತೆ ಅದು. ಸೈನ್ಸ್ ಅಪೀಲ್ಸ್ ಟು ಬ್ರೈನ್ ಅಂತ. ನಾವು ನಮ್ಮ ಬುದ್ಧಿಯನ್ನ ಉಪಯೋಗಿಸಿ ಈ ಕಲೆಯನ್ನ ಕರಗತ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಉಸಿರಾವಧಾನದ ಕಲೆ ಏನಿದೆ ಅದನ್ನ ಬುದ್ಧನ ಕಾಲದಲ್ಲಿ ಆನಾಪಾನಸತಿ ಅಂತ ಕರೆದ್ರು. ಆಗಿನ ಕಾಲದಲ್ಲಿ ಪಾಳಿ ಭಾಷೆಯಲ್ಲಿ ಇದ್ದಂಥದ್ದು. ಆನ ಅಂತಂದ್ರೆ ಉಸಿರು ಒಳ ಬರುವಂಥದ್ದು, ಅಪಾನ ಅಂತಂದ್ರೆ ಉಸಿರು ಹೊರಗಡೆ ಹೋಗುವಂಥದ್ದು, ಸತಿ ಅಂತಂದ್ರೆ ಅದ್ರ ಜೊತೆಯಲ್ಲೇ ಇರುವಂಥದ್ದು ಅಂತ. ಹಾಗಾಗಿ ಆಗಿನ ಕಾಲಕ್ಕೆ ಅದು ಆನಾಪಾನಸತಿ ಅಂತ ಹೆಸರು ಬಂತು. ಅದಕ್ಕೂ ಹಿಂದೆ ಆದಿಕವಿ ಕ್ಷಮಿಸಿ ಆದಿ ಯೋಗಿ ಶಿವ ಯೋಗವನ್ನ ಇಡೀ ಜಗತ್ತಿಗೆ ಬೋಧನೆ ಮಾಡಿದಂತಹ ಈಶ್ವರ ಆದಿಯೋಗಿ ತನ್ನ ಒಂದು ಪ್ರವಚನದ ಮೂಲಕ, ತನ್ನ ಒಂದು ಪ್ರಶ್ನೋತ್ತರದ ಮೂಲಕ ಪಾರ್ವತಿಗೆ 112 ಸೂತ್ರಗಳನ್ನ ಕೊಟ್ಟಿರ್ತಕ್ಕಂಥದ್ದು ಶಿವಸೂತ್ರಗಳು ಅಂತ ಹೇಳಿ. ಆ ಶಿವಸೂತ್ರಗಳಲ್ಲಿ ಈ ಒಂದು ಉಸಿರಾಟದ ಒಂದು ಮಹತ್ವವನ್ನ, ಶಿವಯೋಗದ ಮಹತ್ವವನ್ನ ಬಹಳ ತಿಳಿಸ್ಕೊಟ್ಟಿರುವಂತಹ ಇದು ಮಹತ್ವವಾದ ಶ್ಲೋಕಗಳು ಇದೆ. ಅದರ ಒಂದು ಆಧಾರದಲ್ಲಿ ನಮ್ಮ ವೇದ ಪುರಾಣಗಳಲ್ಲೂ ಕೂಡ ಉಸಿರನ್ನ ಗಮನ ಹರಿಸೋದ್ರ ಮೂಲಕ, ಉಸಿರಾವಧಾನವನ್ನ ಮಾಡೋದ್ರ ಮೂಲಕ ಆಲೋಚನಾ ರಹಿತ ಸ್ಥಿತಿಗೆ ತಲುಪಿ ಸುದೀರ್ಘವಾದ ತಪಸ್ಸನ್ನ ಮಾಡ್ತಕ್ಕಂಥ ಒಂದು ಆರಂಭಿಕ ಕ್ರಿಯೆಯನ್ನ ಹೇಳಿದ್ದಾರೆ. ಅದು ಭಗವದ್ಗೀತೆಯಲ್ಲೂ ಕೂಡ 6ನೇ ಅಧ್ಯಾಯದಲ್ಲಿ ಹಲವಾರು ಶ್ಲೋಕಗಳ ಮೂಲಕ ಶ್ರೀಕೃಷ್ಣ ಪರಮಾತ್ಮನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹೇಗೆ ನಾವು ನಾಸಿಕಾಗ್ರದ ಮೇಲೆ, ಭ್ರೂಮಧ್ಯದ ಮೇಲೆ ನಮ್ಮ ಉಸಿರನ್ನ ನಿಲ್ಲಿಸಬೇಕು,
ಆ ಉಸಿರನ್ನ ನಿಲ್ಲಿಸುವಂತಹ ಇದನ್ನ ಅವಗಾಹನೆಯನ್ನ ಹೇಗೆ ನಾವು ಮಾಡ್ಕೊಳ್ಬೇಕು, ಪ್ರಜ್ಞೆಯ ಅವಗಾಹನೆ ಆಗ್ಬೇಕು ಅಂತಂದ್ರೆ ನಮಗೆ ಈ ಭ್ರೂಮಧ್ಯದಲ್ಲಿ ಉಸಿರು ನಿಲ್ಲಬೇಕು. ನಮ್ಮ ಗಮನ ಹರಿವು, ಗಮನದ ಒಂದು ಇದು ಉಸಿರಿನ ಒಂದು ಹರಿವು, ಮತ್ತೆ ಅದರ ನೋಟ, ದೃಶ್ಯವನ್ನ ನೋಡ್ತಕ್ಕಂಥದ್ದು ಭ್ರೂಮಧ್ಯದಲ್ಲಿ, ಈ ಮೂರೂ ಕೂಡ ಏಕ ಒಂದು ಬಿಂದುವಿನಲ್ಲಿ ಸೇರಿದಾಗ ನಮಗೆ ನಾವು ದ್ರಷ್ಟಾರರಾಗಿ ಶಿವನ ರೀತಿಯಲ್ಲಿ ನಾವು ಕೂಡ ಥರ್ಡ್ ಐ ಮಾಸ್ಟರ್ ಅಂತಂದ್ರೆ ಮುಕ್ಕಣ್ಣರಾಗಿ ನಾವು ಬದಲಾವಣೆ ಆಗ್ತೀವಿ. ಆ ಒಂದು ನಮ್ಮ ಸ್ಥಿತಿ ಬದಲಾವಣೆ ಆಗುತ್ತೆ ಅಂತ ಅನ್ನೋದು ಎಲ್ರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ. ಆದ್ರೆ ಅದನ್ನ ನಾವು ಸಾಧನೆಯನ್ನ ಮಾಡೋದಿಲ್ಲ, ಆ ಕಲೆಯನ್ನ ನಾವು ಕರಗತವನ್ನ ಮಾಡ್ಕೊಳ್ಳೋದಿಲ್ಲ. ಇದು ಬಹಳ ಮುಖ್ಯವಾಗಿ ಆಗ್ಬೇಕಾದಂಥದ್ದು ಏನು ಅಂತಂದ್ರೆ ಅಭ್ಯಾಸದ ಮೂಲಕ ನಾವು ಯಾವುದೇ ಕಲೆಯನ್ನ ನಾವು ಸಿದ್ಧಿಸ್ಕೊಳ್ಬೇಕು. ಹಾಗಾಗಿ ಉಸಿರಾವಧಾನವನ್ನ ನಾವು ತೈಲಧಾರೆಯಂತೆ ನಾವು ಮಾಡೋದರ ಮೂಲಕ ಈ ಆನಾಪಾನಸತಿ ಅಂತ ಅನ್ನೋ ಹೆಸರಿನ ಧ್ಯಾನವನ್ನ, ಉಸಿರಾಟದ ಮೇಲೆ ಗಮನ ಹರಿಸಿ ಮಾಡತಕ್ಕಂಥ ಧ್ಯಾನವನ್ನ ನಾವು ಕರಗತವನ್ನ ಮಾಡಿಕೊಳ್ಬಹುದು. ಅದರ ಮೂಲಕ ನಮಗೆ ಜೀವನದಲ್ಲಿ ಯಾವುದೇ ಕೆಲಸ ಮಾಡಿದ್ರು ಕೂಡ ಅವಧಾನತೆ ಅಂತ ಅನ್ನೋದು ಬರುತ್ತೆ, ಸಾವಧಾನ ಅಂತ ಅನ್ನೋದು ಬರುತ್ತೆ. ಯಾವುದೇ ಕೆಲಸವನ್ನ ನಾವು ಸಾವಧಾನದಿಂದ ಮಾಡೋದಾದ್ರೆ ಆ ಕೆಲಸ ಯಶಸ್ವಿಯಾಗುತ್ತೆ. ಹಾಗಾಗಿ ನಮಗೆ ಲೌಕಿಕ ಜೀವನದಲ್ಲಿ ಕೂಡ ಯಶಸ್ಸನ್ನ ನಾವು ಗಳಿಸೋದಿಕ್ ಸಾಧ್ಯ ಆಗುತ್ತೆ. ಬಹಳ ಜನಕ್ಕೆ ನಾವು ಆರೋಗ್ಯವನ್ನ, ಮಾನಸಿಕ ಶಾಂತಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ಧ್ಯಾನ ಸಹಕಾರಿ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಕುಳಿತರೆ ಎಲ್ಲವೂ ಆಗೋಗುತ್ತೆಯೇ ಅಂತ ಪ್ರಶ್ನೆ ಮಾಡ್ತಾರೆ. ಖಂಡಿತವಾಗಿ ಅದರ ಮೂಲ ಎಲ್ಲಿದೆ ಅಂತಂತಂದ್ರೆ ಮನಸ್ಸನ್ನ ನಾವು ಹದಗೊಳಿಸುವಂಥದ್ದು. ಭೂಮಿಯನ್ನ ನಾವು ಹೇಗೆ ಸಾಗುವಳಿ ಮಾಡಿ ಹದಗೊಳಿಸಿ ಕಳೆಯನ್ನ ತೆಗೆದು ನಾವು ಉಳುಮೆಯನ್ನ ಮಾಡಿ ಉತ್ತಮವಾದ ಬೆಳೆಯನ್ನ ಬೆಳಿತೇವೋ, ಹಾಗೆಯೇ ಮನಸ್ಸು ಅಂತ ನಾವು ಭೂಮಿಯನ್ನ ನಾವು ಹದವಾಗಿ ಉತ್ತು ಬಿತ್ತಿ ಕಳೆಯನ್ನ ತೆಗಿಬೇಕು. ಕೆಟ್ಟ ಆಲೋಚನೆಗಳನ್ನ ತೆಗೆದು ಹಲವಾರು ಆಲೋಚನೆಗಳಿಂದ ಏಕ ಆಲೋಚನೆಗೆ ಬರಬೇಕು. ಮಾಡ್ತಾ ಇರ್ತಕ್ಕಂಥ ಕೆಲಸದ ಮೇಲೆ ಗಮನ ಹರಿಸ್ಬೇಕು. ತೈಲಧಾರೆಯಂತೆ ನಾವು ಅವಧಾನವನ್ನ ಇಟ್ಕೊಳ್ಳೋದಾದ್ರೆ ಅದು ತಾನಾಗಿಯೇ ಕೂಡ ಫಲವನ್ನ ಕೊಡುತ್ತೆ ಅಂತ ಅನ್ನೋದು ಎಲ್ಲ ಯೋಗಿಗಳು ಕೂಡ ಹೇಳಿರ್ತಕ್ಕಂಥದ್ದು. ಆದಿಯೋಗಿಯಿಂದ ಹಿಡಿದು ಆದಿ ಧ್ಯಾನಿಯವರೆಗೂ ಕೂಡ, ಮತ್ತೆ ಆಧುನಿಕ ಯುಗದ ನಾವು ಪಿರಮಿಡ್ ಮಾಸ್ಟರ್ಗಳ ತನಕ ಇರ್ತಕ್ಕಂತಹ ಈ ಒಂದು ಅವಧಾನ ಕಲೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋಣ, ಮತ್ತೆ ಅದರ ಸಾಧನೆಯಲ್ಲಿ ನಾವು ನಿರತರಾಗೋಣ. ಉಸಿರಾವಧಾನ ಅಂತ ಅನ್ನೋದನ್ನ ಈ ಕನ್ನಡದಲ್ಲಿ ಒಂದು ಹೊಸದಾಗಿ ನಾನೇ ರಚನೆ ಮಾಡಿರ್ತಕ್ಕಂಥ ಒಂದು ಕಾಯಿನ್ ಮಾಡಿರ್ತಕ್ಕಂಥ ಒಂದು ಪದ. ಇದನ್ನ ನಾವು ವಿಶ್ಲೇಷಣೆ ಮಾಡೋದ್ರ ಮೂಲಕ, ಈ ಪದಗಳ ಹಿಂದೆ ನಾವು ಹೋಗೋದ್ರ ಮೂಲಕ ಈ ಒಂದು ಧ್ಯಾನ ವಿಧಾನವನ್ನ, ಉಸಿರಿನ ಧ್ಯಾನ ವಿಧಾನವನ್ನ ಸೂಕ್ತವಾಗಿ ಅರ್ಥ ಮಾಡಿಕೊಂಡು ಎಲ್ರಿಗೂ ಕೂಡ ನಾವು ಪ್ರಚಾರ ಮಾಡೋಣ. ಬಹಳ ಇದರಲ್ಲಿ ಹೇಳೋದಾದ್ರೆ ಆನಾಪಾನಸತಿ ಅಂತಂದ್ರೆ ಇದು ಬೌದ್ಧರು, ಬುದ್ಧನ ಒಂದು ಇದು ಬೌದ್ಧ ಧರ್ಮದ ಒಂದು ಅನುಸರಣೆ, ಆಚರಣೆ ಅಂತ ಹೇಳಿ ತಪ್ಪು ಕಲ್ಪನೆಗಳಿದಾವೆ. ಈ ತಪ್ಪು ಕಲ್ಪನೆಗಳನ್ನ ನಾವು ನಿವಾರಣೆ ಮಾಡಬೇಕು ಅಂತಂದ್ರೆ ಇದು ವೈಜ್ಞಾನಿಕವಾಗಿ ಇರ್ತಕ್ಕಂಥದ್ದು. ಉಸಿರಾಟವನ್ನ ನಾವು ಎಲ್ಲ ಧರ್ಮೀಯರು ಕೂಡ ಮಾಡ್ತಾ ಇದ್ದೇವೆ. ಧರ್ಮ ಮತ್ತೆ ಇದಕ್ಕೆ ಇಲ್ಲಿ ಮತ ಪಂಥಕ್ಕೆ ಇಲ್ಲಿ ಅವಕಾಶಗಳಿಲ್ಲ. ಯಾರೆಲ್ಲ ಮಾನವರು ಉಸಿರಾಟವನ್ನ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಈ ಜೀವನವನ್ನ ನಡೆಸೋದಿಕ್ಕೆ, ಈ ಭೂಮಿಯಲ್ಲಿ ಜೀವಿಸೋದಿಕ್ಕೆ ವಿಶ್ವ ಪ್ರಾಣಶಕ್ತಿ ಅಂತ ಅನ್ನೋದು ಬೇಕು, ಪ್ರಾಣಶಕ್ತಿ ಅಂತ ಅನ್ನೋದು ಬೇಕು. ಆ ಪ್ರಾಣಶಕ್ತಿಯನ್ನ ನಾವು ನಿದ್ರೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ತೇವೆ. ಧ್ಯಾನದಲ್ಲಿ ಹೆಚ್ಚು ಪ್ರಮಾಣದಲ್ಲಿ 3 ಪಟ್ಟು ಹೆಚ್ಚು ನಮಗೆ ಈ ಕಾಸ್ಮಿಕ್ ಎನರ್ಜಿ ಅಂತ ಅನ್ನೋದು ಸಿಗುತ್ತೆ. ಆಧುನಿಕ ಯುಗದಲ್ಲಿ ಎಲ್ಲ ಕಡೆ ಒತ್ತಡಗಳು ಮತ್ತೆ ಆತಂಕ, ಉದ್ವೇಗ ಕಾರಣ ಏನು ಅಂತಂದ್ರೆ, ಇದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ಪ್ರಾಣಶಕ್ತಿಯ ಕೊರತೆಯಿಂದಾಗಿ ಹೀಗಾಗಿದೆ. ಹಾಗಾಗಿ ಪ್ರಾಣಶಕ್ತಿಯನ್ನ ನಾವು ಹೆಚ್ಚು ಮಾಡಿಕೊಳ್ಬೇಕು ಅಂತಂದ್ರೆ ನಾವು ಧ್ಯಾನಿಗಳಾಗಬೇಕು. ಅವಧಾನ ಕಲೆಯನ್ನ, ಉಸಿರಾವಧಾನ ಕಲೆಯನ್ನ ನಾವು ಅಭ್ಯಾಸ ಮಾಡಬೇಕು. ಇದರ ಮೂಲಕ ನಮ್ಮ ಎಲ್ಲ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ಅತ್ಯಂತ ವೈಜ್ಞಾನಿಕವಾಗಿ ಇರ್ತಕ್ಕಂಥದ್ದು. ಪುರಾಣ ಯುಗದಲ್ಲಿ, ಹಿಂದಿನ ಯುಗದಲ್ಲಿ ಅದನ್ನ ತಪಸ್ಸು ಅಂತ ಕರಿತಿದ್ರು. ಆಧುನಿಕ ಯುಗದಲ್ಲಿ ಅದನ್ನ ಮೆಡಿಟೇಷನ್ ಮತ್ತೆ ಧ್ಯಾನ ಅಂತ ಕರಿತೇವೆ. ಈ ಧ್ಯಾನ ಅಂತ ಅನ್ನೋದು ಆರಂಭ ಆಗೋದು ಅವಧಾನದಿಂದ, ಉಸಿರಾವಧಾನದಿಂದ ಆರಂಭ ಮಾಡಬೇಕು. ಬೇರೆ ಯಾವುದೇ ವಿಧಾನದಿಂದ ನಾವು ಆರಂಭ ಮಾಡಿದ್ರೆ ನಾವು ಏಕಾಗ್ರತೆ ಅಂತ ಅನ್ನೋದರಲ್ಲಿ ಕೊನೆಗೊಳ್ತೇವೆ ಹೊರತು ಶೂನ್ಯ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ ಆಗಲ್ಲ, ಧ್ಯಾನಸ್ಥ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಮತ್ತೆ ನಾನು ಇಲ್ಲಿ ಒತ್ತಿ ಹೇಳ್ತಕ್ಕಂಥ ವಿಚಾರ ಏನು ಅಂತಂದ್ರೆ ಉಸಿರಾವಧಾನ ಅಂತ ಅನ್ನೋದೇ ನಮಗೆ ಧ್ಯಾನದ ಮೊದಲನೇ ಮೆಟ್ಟಲಾಗಬೇಕು. ಉಸಿರನ್ನ ಗಮನ ಹರಿಸೋದ್ರ ಮೂಲಕ ನಾವು ನಮ್ಮ ಮನಸ್ಥಿತಿಯನ್ನ, ಹಲವಾರು ಆಲೋಚನೆಗಳ ಮೂಲಕ ಇರ್ತಕ್ಕಂಥ ಮನಸ್ಥಿತಿಯನ್ನ ಸುಧಾರಣೆ ಮಾಡಿಕೊಂಡು ಏಕಾಗ್ರತೆಗೆ ಹೋಗಿ, ಏಕಾಗ್ರತೆಯಿಂದ ತದನಂತರ ನಾವು ಶೂನ್ಯ ಸ್ಥಿತಿಗೆ ಹೋಗಬೇಕು, ಆಲೋಚನಾ ರಹಿತ ಸ್ಥಿತಿಗೆ ಹೋಗಬೇಕು. ತದನಂತರ ಧ್ಯಾನ ಅಂತ ಅನ್ನೋದು ನಿಜವಾಗ್ಲೂ ಸಂಭವಿಸುತ್ತೆ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು.
ಯಾವಾಗ ಧ್ಯಾನ ಅಂತ ಅನ್ನೋದು ಸಂಭವಿಸುತ್ತೆ, ಆಲೋಚನಾ ರಹಿತ ಸ್ಥಿತಿಗೆ ನಾವು ಹೋಗ್ತೀವಿ, ಮನಸ್ಸು ಖಾಲಿ ಆಗುತ್ತೆ. ಆಗ ನಮ್ಮ ಆತ್ಮ ಆ ಖಾಲಿ ಮನಸ್ಸಿನ ಜಾಗದಲ್ಲಿ ಬಂದು ಕುಳಿತು ನಮಗೆ ಮಾರ್ಗದರ್ಶನವನ್ನ ಮಾಡೋದಕ್ಕೆ ಆರಂಭ ಮಾಡುತ್ತೆ. ನಮ್ಮ ನಡುವೆ ನಮ್ಮ ಒಳಗಡೆ ಇರತಕ್ಕಂಥ ದೈವ ಏನಿದೆ ಅದರ ಜೊತೆ ನಾವು ಅನುಸಂಧಾನವನ್ನ ಹೊಂದುತ್ತೇವೆ. ಇಂತಹ ಅನುಸಂಧಾನವನ್ನ ಹೊಂದಬೇಕು ಅಂತಂದ್ರೆ ನಾವು ಶೂನ್ಯ ಸ್ಥಿತಿಗೆ ತಲುಪಲೇಬೇಕು. ಶೂನ್ಯ ಸ್ಥಿತಿ ತಲುಪದ ನಂತರ ನಾವು ಕೂಡ ಲೋಕಾನುಲೋಕಕ್ಕೆ ಪ್ರಯಾಣವನ್ನ ಮಾಡ್ತಕ್ಕಂಥ ಈ ಆಸ್ಟ್ರಲ್ ಟ್ರಾವೆಲ್ ಅಂತ ಅನುಭವವನ್ನ ಗಳಿಸ್ಕೊಂಡು ನಾವು ಅನುಭಾವಿಗಳಾಗಿ ನಿಜದ ಅರ್ಥದಲ್ಲಿ ನಾವು ತಪಸ್ವಿಗಳಾಗ್ತೇವೆ, ಯೋಗಿಗಳಾಗ್ತೇವೆ ಅಂತನ್ನೋದು ಇದು ವೈಜ್ಞಾನಿಕತೆ. ಹಾಗಾಗಿ ಈ ಧ್ಯಾನ ಅಂತಂದ್ರೆ ಪೂಜೆ ಅಲ್ಲ, ಧ್ಯಾನ ಅಂತಂದ್ರೆ ಸ್ತೋತ್ರವಲ್ಲ, ಧ್ಯಾನ ಅಂತಂತಂದ್ರೆ ಯಾವುದೇ ರೀತಿ ನಾಮಸ್ಮರಣೆಯೂ ಅಲ್ಲ. ಧ್ಯಾನಕ್ಕೂ ಧರ್ಮಾಚರಣೆಗಳಿಗೂ ಸಂಬಂಧ ಇಲ್ಲ. ಧ್ಯಾನ ಅಂತ ಅನ್ನೋದು ಅತ್ಯಂತ ವೈಜ್ಞಾನಿಕವಾಗಿ ಇರತಕ್ಕಂಥ ಒಂದು ತಂತ್ರ, ಒಂದು ಕ್ರಿಯೆ. ಅದು ಉಸಿರಾವಧಾನ ಕಲೆ. ಈ ಕಲೆಯನ್ನ ನಾವು ಎಲ್ಲರೂ ಕೂಡ ಅಭ್ಯಾಸವನ್ನ ಮಾಡೋಣ. ಯಾರೆಲ್ಲ ಉಸಿರಾಟವನ್ನ ಆಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಉಸಿರಾವಧಾನವನ್ನ, ಆ ಕಲೆಯನ್ನ ಕಲಿತು ಅದನ್ನ ಅಭ್ಯಾಸವನ್ನ ಮಾಡಿ ಅದರಲ್ಲಿ ಸಿಗ್ತಕ್ಕಂಥ ಎಲ್ಲ ಲಾಭಗಳನ್ನ ಪಡಿಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ, ಯಾಕೆ ನಾವು ಧ್ಯಾನವನ್ನ ಮಾಡಬೇಕು, ಉಸಿರಾವಧಾನವನ್ನೇ ಯಾಕೆ ಮಾಡಬೇಕು ಅಂತನೋ ವೈಜ್ಞಾನಿಕತೆಯನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಉಸಿರಾವಧಾನದಲ್ಲಿ ಮಾತ್ರ ನಾವು ಏಕಾಗ್ರತೆಯನ್ನ ಮೀರಿ ಶೂನ್ಯ ಸ್ಥಿತಿಗೆ ಹೋಗ್ಬೋದೇ ಹೊರತು ಬೇರೆ ಯಾವುದೇ ಒಂದು ಪ್ರಕ್ರಿಯೆ ಅನುಸರಣೆ ಮಾಡಿದ್ರೂ ಕೂಡ ನಾವು ಏಕಾಗ್ರತೆಯಲ್ಲಿ ಕೊನೆಗೊಳ್ಳುತ್ತೇವೆ ಹೊರತು ಶೂನ್ಯ ಸ್ಥಿತಿಗೆ ಬರೋದಿಲ್ಲ ಅಂತ ಹೇಳಿ ಒತ್ತಿ ಒತ್ತಿ ನಾನು ಹೇಳ್ತಾ, ಎಲ್ಲರೂ ಕೂಡ ಉಸಿರಾವಧಾನವನ್ನ ನೀವು ಮಾಡಿ ಜೀವನದಲ್ಲಿ ಸಾವಧಾನತೆಯನ್ನು ಗಳಿಸ್ಕೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ಈ ಸಾವಧಾನತೆ ಅಂತ ಅನ್ನೋದು, ಅವಧಾನ ಕಲೆ ಅಂತ ಅನ್ನೋದು ಜೀವನದಲ್ಲಿ ಯಶಸ್ವಿಯಾಗೋದಕ್ಕೆ ಎಲ್ರಿಗೂ ಕೂಡ ಬೇಕು. ಮನಸ್ಸು ಅಂತ ಅನ್ನೋದು ಅತ್ಯಂತ ಪ್ರಬಲವಾದ ಒಂದು ಶಕ್ತಿಯುತವಾದ ಒಂದು ಆಯುಧ, ಒಂದು ಸಾಧನ. ಇದನ್ನ ನಾವು ಪರಿಪೂರ್ಣವಾಗಿ ಒಂದು ಉತ್ತಮವಾದ ಮಟ್ಟದಲ್ಲಿ ನಾವು ಬಳಸಬೇಕು ಅಂತಂದ್ರೆ ನಾವು ಅವಧಾನ ಕಲೆಯನ್ನ ಕಲೀಲೇಬೇಕು. ಹಾಗಾಗಿ ಸಾವಧಾನತೆಯನ್ನ, ಸ್ಥಿತಿಯನ್ನ ನಾವು ಗಳಿಸ್ಕೊಳ್ಳೇಬೇಕು ಅಂತ ಹೇಳ್ತೇನೆ. ಮತ್ತೆ ನಾವು ಯೋಗಿಗಳಾಗಬೇಕು ಅಂತಂತಂದ್ರೆ ಜೀವನದಲ್ಲಿ ಹೆಚ್ಚು ಹೆಚ್ಚು ಪ್ರತಿದಿನ ಒಂದು 5 ತಾಸಿನಷ್ಟು 5 ಗಂಟೆಗಳ ಕಾಲ ನಾವು ಈ ಅವಧಾನ ಕಲೆಯನ್ನ ಅಭ್ಯಾಸ ಮಾಡಬೇಕು, ನಾವು ಪ್ರಾಕ್ಟೀಸ್ ಮಾಡಬೇಕು. ಮಾಡಿದಾಗ ನಾವು ಕೂಡ ಯೋಗಿಗಳಾಗ್ತೇವೆ. ಇದೆಲ್ಲವೂ ಕೂಡ ಪರಿಪೂರ್ಣವಾಗಿ ಹೊಸ ಯುಗದ ಆಧ್ಯಾತ್ಮಿಕತೆಯಲ್ಲಿ ವೈಜ್ಞಾನಿಕವಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ನಮಗೆ ಧಾರೆ ಎರೆದು ಕೊಡ್ತಾ ಇದ್ದಾರೆ. ಆ ಒಂದು ಮಹಾನ್ ಚೇತನಕ್ಕೆ ನಾನು ನನ್ನ ಒಂದು ನಮಸ್ಕಾರವನ್ನ ಹೇಳ್ತಾ, ಪಾದಾರವಿಂದಗಳಲ್ಲಿ ಅವರಿಗೆ ನಮಸ್ಕಾರವನ್ನು ಹೇಳ್ತಾ, ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರು ಈ ಒಂದು ಆನಾಪಾನಸತಿ ಧ್ಯಾನ ವಿಧಾನವನ್ನ ಪಿರಮಿಡ್ ಧ್ಯಾನವನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಪಿರಮಿಡ್ ಧ್ಯಾನ ಅಂತಂತಂದ್ರೆ ಬೇರೆ ಏನೂ ಅಲ್ಲ. ಪಿರಮಿಡ್ ಅಂತ ಅನ್ನೋದು ಒಂದು ಯಂತ್ರ. ಆ ಒಂದು ಯಂತ್ರ ಏನ್ ಮಾಡುತ್ತೆ, ನಮಗೆ ಅವಶ್ಯಕತೆ ಇರ್ತಕ್ಕಂಥ ಪ್ರಾಣಶಕ್ತಿಯನ್ನ, ಹೊರಗಡೆ ಇರ್ತಕ್ಕಂಥ ವಿರಳವಾಗಿರ್ತಕ್ಕಂಥ ಪ್ರಾಣಶಕ್ತಿಯನ್ನ ಆ ಯಂತ್ರದ ಒಳಗಡೆ ಸಂಗ್ರಹವನ್ನ ಮಾಡಿ ನಮಗಾಗಿ ವಿಶೇಷವಾಗಿ ಒಳಗಡೆ ಒಂದು ಪ್ರಭಾವಲಯವನ್ನ ಸೃಷ್ಟಿ ಮಾಡಿಕೊಡ್ತಕ್ಕಂಥ ಒಂದು ಯಂತ್ರ ಅದು. ಅದು ಒಂದು ಸಾಧನ. ಆ ಒಂದು ಸಾಧನದ ಅಡಿಯಲ್ಲಿ ಅಥವಾ ಅದರ ಒಳಗಡೆಗೆ ನಾವು ಕುಳಿತು ಮಾಡೋದಾದ್ರೆ ಧ್ಯಾನವನ್ನ ನಾವು ಇನ್ನೂ ಒಂದು 3 ಪಟ್ಟು ಹೆಚ್ಚು ಶಕ್ತಿಶಾಲಿಯುತವಾಗಿ ಪರಿವರ್ತನೆ ಆಗ್ತೀವಿ. ವೇಗವಾಗಿ ನಮಗೆ ಧ್ಯಾನ ಅಂತ ಅನ್ನೋದು ಕುದುರುತ್ತೆ. ನಿದ್ರೆಯಲ್ಲಿ 1 ಪಟ್ಟು ನಾವು ಪ್ರಾಣಶಕ್ತಿಯನ್ನು ಗಳಿಸಿದ್ರೆ ಧ್ಯಾನದಲ್ಲಿ ನಾವು 3 ಪಟ್ಟು ಗಳಿಸ್ತೇವೆ. ಅದೇ ಪಿರಮಿಡ್ ಅಡಿಯಲ್ಲಿ ನಾವು ಮಾಡೋದಾದ್ರೆ ಮತ್ತೂ 3 ಪಟ್ಟು ನಮಗೆ ಶಕ್ತಿಯನ್ನ ಗಳಿಸ್ಕೊಳ್ತೀವಿ. ಅಂದ್ರೆ 1 × 3 × 3 9 ಪಟ್ಟು ನಾವು ಶಕ್ತಿಯನ್ನ ಗಳಿಸ್ಕೊಳ್ತೀವಿ. ಹಾಗಾಗಿ ವಿಶೇಷವಾದ ಧ್ಯಾನದ ಒಂದು ವಿಧಾನ ಇದು ಪಿರಮಿಡ್ ಧ್ಯಾನ. ಇಂತಹ ಒಂದು ವಿಶಿಷ್ಟವಾದ ಧ್ಯಾನ ವಿಧಾನವನ್ನ ನಮಗೆ ಕೊಟ್ಟಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಮತ್ತೊಮ್ಮೆ ನಾನು ನಮನಗಳನ್ನ ಹೇಳ್ತಾ ನನ್ನ ಒಂದು ಈ ಒಂದು ಸತ್ಸಂಗದ ಕೊನೆಯ ಭಾಗಕ್ಕೆ ಬರ್ತೇನೆ. ಸಾಕಷ್ಟು ಸಮಯಾವಕಾಶ ಆಗಿದೆ. ವಿಶೇಷತಃ ನಾವು ಹೇಳಬೇಕು ಅಂತಂದ್ರೆ ಜೀವನದಲ್ಲಿ ಏನೇ ಮಾಡಿದ್ರು ಕೂಡ ನಾವು ಸಾವಧಾನವಾಗಿ ನಾವು ಅದನ್ನ ಮಾಡಬೇಕು. ಅಂತಂದ್ರೆ ಮನೋತಲ್ಲೀನತೆಯನ್ನ ಇಟ್ಟು, ಮೈಂಡ್ಫುಲ್ನೆಸ್ ನಿಂದ ಇಟ್ಟು ಮಾಡಿದ್ರೆ ಅದು ಕೆಲಸ ಯಶಸ್ವಿಯಾಗಿ ಆಗುತ್ತೆ. ಮತ್ತೆ ಹಾಗೆ ಮಾಡುವಂತಹ ಅಭ್ಯಾಸವನ್ನ ನಾವು ಮಾಡಬೇಕು ಅಂತಂದ್ರೆ ಉಸಿರಾವಧಾನವನ್ನ ನಾವು ಮೊದಲು ಕಲಿಬೇಕು. ಅದರ ಒಂದು ಕಲೆಯನ್ನ ನಾವು ಕರಗತ ಮಾಡಿಕೊಳ್ಬೇಕು. ಅದರಿಂದ ಹಲವಾರು ಪ್ರಯೋಜನಗಳಿದಾವೆ. ನೀವು ಉಸಿರಾವಧಾನ ಕಲೆಯನ್ನ ಕಲಿತ ನಂತರ ಕೇವಲ ಅದನ್ನ ಆರೋಗ್ಯ ಸುಧಾರಣೆಗೆ ಮಾತ್ರ ಬಳಸ್ಕೊಳ್ತಿರೋ, ಇಲ್ಲ ನಿಮ್ಮ ಜೀವನದ ಲೌಕಿಕ ಜೀವನವನ್ನ ಸುಧಾರಣೆ ಮಾಡಿಸ್ಕೊಳ್ಳೋದಕ್ಕೆ ಬಳಸ್ತಿರೋ, ಇಲ್ಲ ಯೋಗಿಗಳಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಬಳಸ್ತಿರೋ, ಅದು ನಿಮ್ಮ ಇಚ್ಛೆಗೆ ಬಿಟ್ಟದ್ದು. ವಿಶೇಷವಾಗಿ ನಾವು ಯೋಗಿಗಳಾಗೋದಕ್ಕೆ ಈ ತಂತ್ರವನ್ನ, ಈ ಒಂದು ಮಂತ್ರವನ್ನ, ಈ ಪಿರಮಿಡ್ ಅನ್ನೋ ಯಂತ್ರವನ್ನ ನಾವು ಬಳಸಬೇಕು.
ಈ ತಂತ್ರ ಮಂತ್ರ ಮತ್ತು ಯಂತ್ರಗಳನ್ನ ನಾವು ಅಳವಡಿಸ್ಕೊಳ್ಳೋದ್ರ ಮೂಲಕ, ಆಧುನಿಕವಾಗಿರ್ತಕ್ಕಂಥ ಇದನ್ನ ಅಳವಡಿಸ್ಕೊಳ್ಳೋದ್ರ ಮೂಲಕ ನಮ್ಮ ಆಧ್ಯಾತ್ಮ ಪ್ರಯಾಣವನ್ನ ನಾವು ಮಾಡ್ಕೊಳ್ಬಹುದು. ಅದು ನಮ್ಮ ಕೈನಲ್ಲಿದೆ. ಎಷ್ಟು ನಾವು ಸಮಯವನ್ನ ಬಂಡವಾಳವನ್ನಾಗಿ ಹಾಕಿ ಸಾಧನೆಯನ್ನ ಮಾಡ್ತೀವೋ ಅಷ್ಟು ನಮಗೆ ಲಾಭಗಳಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಇಲ್ಲಿ ಮುಕ್ತಾಯ ಮಾಡ್ತೇನೆ. ಎಲ್ರಿಗೂ ಕೂಡ ನಮಸ್ಕಾರ, ಧನ್ಯವಾದಗಳು.